ಅಂದು ಯಾಕೋ ಮನಸ್ಸು ಬೇರೆನನ್ನು ಬಯಸುತ್ತಿತ್ತು. ಒಂದು ಅತ್ಯದ್ಭುತ ಏಕಾಂತ ನನ್ನಲ್ಲೇ ಸೃಷ್ಟಿಯಾಗಿತ್ತು. ಯಾಕೋ ಒಂದು ಓದು ಬೇಡವಾಗಿತ್ತು. ಯಾರನ್ನು ಭೇಟಿಯಾಗಲು ಮನಸ್ಸಿಲ್ಲ. ಯಾರ ಮಾತು ಕೇಳಲು ತಾಳ್ಮೆ ಇಲ್ಲ. ಯಾರನ್ನೂ ಅರ್ಥ ಮಾಡಿಕೊಳ್ಳಲು ಇಷ್ಟವಿಲ್ಲ. ಯಾಕೋ ನನ್ನ ಏಕಾಂತದಲ್ಲಿ ಬೇರೆ ಏನೋ ಅಥವಾ ಯಾರೋ ಬೇಕು ಅನ್ನಿಸುತ್ತಿತ್ತು. ಆದರೆ ಯಾರನ್ನು ಕರೆಯೋದು? ಎಲ್ಲರೂ ಅವರದ್ದೇ ಓಟ ಓಡುತ್ತಿದ್ದಾರೆ. ಯಾರಿಗೂ ನಿಂತು ಬೇರೆ ಯಾರ ಕಷ್ಟ ನಷ್ಟ ಬೇಜಾರು ಕೇಳುವ ತಾಳ್ಮೆ ಸಮಯ ಎರಡೂ ಇಲ್ಲ. ಹಾಗೂ ಕಷ್ಟಪಟ್ಟು ನಮ್ಮ ಮಾತುಗಳನ್ನು ಅವರಿಗೆ ತುರುಕಿದರೆ ಅವರಿಗೆ ಅದೆಷ್ಟು ಅರ್ಥವಾಗುವುದೋ ಗೊತ್ತಿಲ್ಲ. ಅರ್ಥವಾದಷ್ಟೇ ಸತ್ಯ. ಅರ್ಥವಾಗದ್ದನ್ನು ಅವರೇ ಊಹಿಸಿ ಜಾತಕ ಬರೆಯುವುದೇ ಹೆಚ್ಚು. ಅದೆಲ್ಲಕ್ಕಿಂತ ಯಾರಿಗೂ ಅರ್ಥವಾಗದೆ ಉಳಿಯೋದೇ ಲೇಸು. ಈ ಒಂದು ಕವನವನ್ನು ಬರೆದಿರುವಂಥವ್ರು ನಿಷ್ಕಲ ಅಂತ. ಅವರ ಮನಸ್ಸಿನಲ್ಲಿ ಒಂದು ಸಮಯ ಓಡ್ತಿರುವಂಥದ್ದನ್ನು ತುಂಬ ಚೆನ್ನಾಗಿ ಒಂದು ಕವನದ ರೀತಿ ಬರೆದಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.